ರಾಜ್ಯದಲ್ಲಿ ಒಟ್ಟು 2 ಕಡೆ ಬೈ ಎಲೆಕ್ಷನ್ ನಡೀತಾ ಇರೋದು. ನಾವು ಇಷ್ಟೊತ್ತು ದಾವಣಗೆರೆಯ ದಕ್ಷಿಣ ಭಾಗ ನೋಡಿದ್ವಿ ಅಲ್ವಾ. ಈಗ ನೇರವಾಗಿ ಬಾಗಲಕೋಟೆ ಕಡೆ ಹೋಗೋಣ. ಬಾಗಲಕೋಟೆಯಲ್ಲಿ ಬಿಜೆಪಿ ಪಡೆ ಭರ್ಜರಿ ಕ್ಯಾಂಪೇನ್ ಅಲ್ಲಿ ತೊಡಕೊಂಡಿದೆ. ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬಿವೈ ವಿಜಯೇಂದ್ರ ಅವರು ಇಳಿದಿದ್ದಾರೆ. ಈಗ ವಾರ್ಡ್ ನಂಬರ್ 1ರಲ್ಲಿ ಮತ್ತು 3ರಲ್ಲಿ ವಿಜಯೇಂದ್ರ ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಮನೆ ಮನೆ ಪ್ರಚಾರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ತೊಡಗಿದ್ದು ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಮತಯಾಚನೆ ಜೊತೆಗೆ ಗೋವಿಂದ ಕಾರಜೋಳ ಅವರು ಕೂಡ ಕೈ ಜೋಡಿಸಿದ್ದಾರೆ. ಹಾಗೆ ನಾರಾಯಣ್ ಸಾ ಭಾಂಡಗೆ ಕೂಡ ಸಾಥ್ ಕೊಟ್ಟಿದ್ದಾರೆ. ಇದ್ದಂತಹ ವೈಮನಸ್ಸನ್ನ ಮರೆತು ಜೊತೆಯಾಗಿ ಚರಂತಿಮಠ ಮತ್ತು ಪೂಜಾರ ಇಬ್ರು ಕೂಡ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಇಬ್ಬರಿಗೂ ಒಟ್ಟಿಗೆ ಸನ್ಮಾನಿಸಿ ಸಿಹಿಯನ್ನ ತಿನ್ನಿಸಿದ್ದಾರೆ ಕಾರ್ಯಕರ್ತರು. ಈಗ ಇಲ್ಲಿ ಚರಂತಿಮಠ ಅವರ ಹಿನ್ನೆಲೆ ನೋಡೋದಾದ್ರೆ ಇವರೇನು ಹೊಸ ಅಭ್ಯರ್ಥಿ ಅಲ್ಲ, ಹಿಂದೆಯೂ ಕೂಡ ನಿಂತಿದ್ರು. ಕೇವಲ ಕೆಲ ಮತಗಳಿಂದ ಅಲ್ಲಿ ಸೋತಿದ್ರು, 3,500-4,000 ಸಾವಿರ ಮತಗಳಿಂದ ಸೋತಿದ್ರು. ಈ ಸಲವೂ ಕೂಡ ಬಿಜೆಪಿ ಅವರಿಗೆ ಮಣೆ ಹಾಕಿದೆ. ಹಾಗಾಗಿ ಇದ್ದಂತಹ ಗ್ಯಾಪ್ ಅನ್ನ ಮರೆಮಾಚಿ ಗೆಲ್ಲಲೇಬೇಕು ಅನ್ನುವ ಪಣವನ್ನ ಬಿಜೆಪಿಯಲ್ಲಿ ತೊಟ್ಟಿದೆ. ಬಿವೈ ವಿಜಯೇಂದ್ರ ಅವರೇ ಖುದ್ದಾಗಿ ಅಖಾಡಕ್ಕಿಳಿದಿದ್ದಾರೆ. ಮೋದಿ ಹೆಸರು ಹೇಳಿ ಆ್ಯಂಡ್ ನಾವು ಬಂದರೆ ಏನು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರ ಮುಖಾಂತರ, ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿ ಅಂತ ಹೇಳಿದ್ರ ಮುಖಾಂತರ ಮತಯಾಚನೆಯಲ್ಲಿ ಬಿಜೆಪಿ ಬ್ಯುಸಿಯಾಗಿದೆ. ಚರಂತಿಮಠ ಅವರಿಗೂ ಕೂಡ ಈ ಎಲೆಕ್ಷನ್ ಏನು ಹೊಸದಲ್ಲ. बोलो भारत माता की जय, बोलो भारत माता की जय, भारतीय जनता पक्षಕ್ಕೆ ಜಯವಾಗಲಿ. बोलो भारत माता की जय, बोलो भारत माता की जय, भारतीय जनता पक्षಕ್ಕೆ ಜಯವಾಗಲಿ. बोलो भारत माता की जय, बोलो बोलो ನೋಡಿ ಸರ್